ಈ ವಿಡಿಯೋದಲ್ಲಿ ಬಂದು ನಾವು ಕಂಟೈನರ್ ಆರ್ಕೆಸ್ಟ್ರೇಷನ್ ಪ್ಲಾಟ್ಫಾರ್ಮ್ ಬಗ್ಗೆ ನೋಡೋಣ. ಓಕೆ, COP ಅಂತಲೇ ಕರಿತೀನಿ. ಇಲ್ಲಿ ಕಂಟೈನರ್ ಆರ್ಕೆಸ್ಟ್ರೇಷನ್ ಪ್ಲಾಟ್ಫಾರ್ಮ್. ಓಕೆ, ಈ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದಂಗೆ ಇದು ಯಾವ ರೀತಿ ಮ್ಯಾನೇಜ್ ಮಾಡುತ್ತೆ ಎಲ್ಲ ಕಂಟೈನರ್ನು, ಏನೇನು ಫ್ಯೂಚರ್ ಇದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಇನ್ ಕೇಸ್ ಗೊತ್ತಾಗಿಲ್ಲ ಅಂತಂದ್ರೆ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿ. ಈ COP ಒಳಗಡೆ ಬೇಜಾನು ಟೂಲ್ಸ್ಗಳಿದ್ದಾವೆ. ಫಾರ್ ಎಕ್ಸಾಂಪಲ್ಲು ಡಾಕರ್ ಸ್ಪ್ಯಾಮ್ ಅಂತ, ಅದಾದಮೇಲೆ ಬಂದು ಕ್ಯೂಬರ್ನೆಟಿಸ್ ಅಂತಂದರೆ KTS, ಅದಾದಮೇಲೆ ಬಂದು ECS, ಬೇಜಾನಿದೆ. ಇದರಲ್ಲಿ ಬಂದು ನಾನು ಈ 3 ಆಪ್ಷನ್ ಏನಿದೆ ಅದನ್ನು ತಗೊಳ್ತೀನಿ. ಡಾಕರ್ ಸ್ಪ್ಯಾಮ್ ಬಂತು ಅಂತ ಅಂದರೆ ಡಾಕರ್ ಅವರೇ ಇದನ್ನು ಕ್ರಿಯೇಟ್ ಮಾಡಿರೋದು. ಇದನ್ನೇ ಯೂಸ್ ಮಾಡಿಕೊಂಡು ನೀವು ಆ ಕಂಟೈನರ್ ಏನಿದೆ ಅದನ್ನು ಮ್ಯಾನೇಜ್ ಮಾಡ್ಬೋದು. ಎಲ್ಲ ಆಪ್ಷನ್ಗಳು ಸಿಗುತ್ತೆ. ಇದರಲ್ಲಿ ಏನು ಒಂದು ಡಿಸ್ಅಡ್ವಾಂಟೇಜ್ ಅಂತಂದ್ರೆ, ಮೇನ್ ಡಿಸ್ಅಡ್ವಾಂಟೇಜ್ ಏನು ಅಂತಂದರೆ, ಇನ್ ಕೇಸ್ ಏನಾದರೂ ಅಡಿಷನಲ್ ಫೀಚರ್ ಬೇಕು ಅಂತಂದರೆ ಇದಕ್ಕೆ ನೀವು ಪೇ ಮಾಡಬೇಕಾಗತ್ತೆ. ಇದನ್ನು ನಾನು ಬಂದು ಮೇನ್ ಪ್ರಾಬ್ಲಮ್ ಅಂತ ಕರಿತೀನಿ. ಇನ್ನೂ ಬೇಜಾನ್ ಪ್ರಾಬ್ಲಮ್ಗಳಿದ್ದಾವೆ. ನಾರ್ಮಲ್ ಆಗಿ ಇದನ್ನು ಯಾವುದೇ ರೀತಿ ಯೂಸ್ ಮಾಡದೇ ಇರೋ ಕಾರಣ ನಾವು ನಮ್ಮ ವಿಡಿಯೋಗಳಲ್ಲಿ ಇದನ್ನು ಜಸ್ಟು ಇದು ಯಾವುದೇ ರೀತಿ ಓಪನ್ ಸೋರ್ಸ್ ಇಲ್ಲ ಅಂತ ಹೇಳ್ಬಿಡೋಣ. ಓಪನ್ ಸೋರ್ಸ್ ಇದೆ, ಲಿಮಿಟೆಡ್ ಫೀಚರ್ ಅಷ್ಟೇ. ಓಕೆ, ಈ KTS ಬಂದು ನಿಮಗೆ ಓಪನ್ ಸೋರ್ಸ್ ಆಗಿರುತ್ತೆ. ಆಲ್ಮೋಸ್ಟ್ ಆಲ್ ಅಪ್ಲಿಕೇಶನ್ ಬಂದು ಈ ಕ್ಯೂಬರ್ನೆಟಿಸ್ ಕ್ಲಸ್ಟರ್ ಒಳಗಡೆ ಲಾಂಚ್ ಆಗೋದು. ನೆಕ್ಸ್ಟ್ ಬಂತು ಅಂದರೆ ECS, ಎಲಾಸ್ಟಿಕ್ ಕಂಟೈನರ್ ಸರ್ವಿಸ್ ಅಂತ ಏನೋ ಕರೀತಾರೆ. ಓಕೆ, ಎಲಾಸ್ಟಿಕ್ ಕಂಟೈನರ್ ಸರ್ವಿಸ್ ನೇಮ್ ಅದೇನೆ. ನಾವು ಜಸ್ಟ್ ECS ಅಂತ ಕರೆದು ನೇಮ್ಗಳೇ ಆಲ್ಮೋಸ್ಟ್ ಮರ್ತೋಗಿದೆ. ಓಕೆ, ಇವಾಗ ಇದೇನು ಬೇಕಾಗಿಲ್ಲ ನಮಗೆ. ಜಸ್ಟು ಕ್ಯೂಬರ್ನೆಟಿಸು ಮತ್ತು ECS ಬಗ್ಗೆ ನಾವು ತಿಳ್ಕೊಳ್ಳೋಣ ಯಾವ ರೀತಿ ಅಂತ. ಈ ಕ್ಯೂಬರ್ನೆಟಿಸ್ ಬಂತು ಅಂತ ಅಂದರೆ ಇದು ಓಪನ್ ಸೋರ್ಸ್ ಆಗಿರುತ್ತೆ. ಯಾವ ರೀತಿ ಲಿನಕ್ಸ್ನ ಯೂಸ್ ಮಾಡಿಕೊಂಡು ಡಿಸ್ಟ್ರಿಬ್ಯೂಷನ್ನ ಕ್ರಿಯೇಟ್ ಮಾಡಿದ್ರು, ಅದೇ ರೀತಿ ಈ KTSನ ಯೂಸ್ ಮಾಡಿಕೊಂಡು ಬೇರೆ ಬೇರೆ ಕಂಪ್ನಿಗಳು ಅವ್ರದ್ದೇ ಆದಂಥ ಒಂದು ಡಿಸ್ಟ್ರಿಬ್ಯೂಷನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಬಂತು ಅಂದರೆ AWS ಅವ್ರು ಬಂತು ಅಂತಂದರೆ EKS ಅಂತ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, AWS. ಮತ್ತು ಗೂಗಲ್ ಅವ್ರು ಬಂದು ಅಂದರೆ GKS ಅಂತ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ಇದು ಗೂಗಲ್ ಅವರು. ಅದಾದಮೇಲೆ ಬಂದು ಅಜ್ಯೂರ್ ಅವ್ರು ಬಂದು AKS ಅಂತ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಇದು ಡಿಫ್ರೆಂಟ್ ಪ್ಲಾಟ್ಫಾರ್ಮ್ ಅಷ್ಟೇ. ಜಸ್ಟು ಇದು ನಾರ್ಮಲ್ ಆಗಿರುತ್ತೆ ಅಂತ ತಿಳ್ಕೊಳ್ಳಿ. ನಾರ್ಮಲ್ ಆಗಿ ಒಂದು ಓಪನ್ ಸೋರ್ಸ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಇದಕ್ಕೆ ಅಡಿಷನಲ್ ಫೀಚರ್ನ ಆ್ಯಡ್ ಮಾಡಿಕೊಂಡು ಅವ್ರದ್ದೇ ಆದಂಥ ಡಿಸ್ಟ್ರಿಬ್ಯೂಷನ್ನ ಕ್ರಿಯೇಟ್ ಮಾಡಿದ್ದಾರೆ. ಯಾವ ರೀತಿ ಅಂತಂದರೆ, ಈ ಕ್ಯೂಬರ್ನೆಟಿಸ್ ಕ್ಲಸ್ಟರಲ್ಲಿ ಬಂತು ಅಂತಂದರೆ ನಾವು ಆನ್ ಪ್ರಿಮಿಸಸಲ್ಲಿ ಅಥವಾ ಕ್ಲೌಡಲ್ಲಿ ಯೂಸ್ ಮಾಡ್ತು ಅಂತ ಅಂದರೆ ನಾವು ಪರ್ಟಿಕ್ಯುಲರ್ ಆಗಿ ಮಾಸ್ಟರು ಮತ್ತು ವರ್ಕರ್ ನೋಡ್ ಏನಿದೆ ಇದನ್ನು ನಾವು ಮ್ಯಾನ್ಯುವಲ್ ಆಗಿ ನಾವೇ ಮೇಂಟೈನ್ ಮಾಡಬೇಕಾಗುತ್ತೆ, ಅಪ್ಗ್ರೇಡ್ ಆಗಲಿ ಎಲ್ಲ ಆಗಲಿ. ಬಟ್ ಈ ಕೇಸಲ್ಲಿ ಏನು ಅಂತ ಅಂದರೆ ಯಾವುದೇ ರೀತಿ ಮಾಸ್ಟರ್ನ ಬಂದು ನಾವು ಯಾವುದೇ ರೀತಿ ಮ್ಯಾನೇಜ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಬಂದು ಮಾಸ್ಟರ್ನ AWS ಮ್ಯಾನೇಜ್ ಮಾಡ್ಕೊಳ್ತಾರೆ. ಜಸ್ಟ್ ನಾವು ಆ ವರ್ಕರ್ ನೋಡ್ನ ಮ್ಯಾನೇಜ್ ಮಾಡ್ಕೋಬೇಕಷ್ಟೇ. ಓಕೆ, ಈ ರೀತಿ ಆಗಿರುತ್ತೆ. ಇದು ಓಪನ್ ಸೋರ್ಸ್ ಆಗಿರುತ್ತೆ, ಅದರಲ್ಲಿ ಡಿಸ್ಟ್ರಿಬ್ಯೂಷನ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ AWS ಅವರು. ಅದೇ ರೀತಿ AWS ಅವರು ಏನು ಮಾಡಿದ್ದಾರೆ ಅಂತಂದರೆ, ಈ ಯಾರೋ ಒಬ್ರು ಕ್ರಿಯೇಟ್ ಮಾಡಿರೋದನ್ನ ಆರ್ಕೆಸ್ಟ್ರೇಷನ್ ಟೂಲ್ನ ನಾವೇನಕ್ಕೆ ಯೂಸ್ ಮಾಡಬೇಕು, ಅದ್ರ ಬದಲು ನಾವೇನು ಮಾಡೋಣ, ನಮ್ಮದೇ ಆದಂಥ ಒಂದು ಆರ್ಕೆಸ್ಟ್ರೇಷನ್ ಟೂಲ್ನ ಕ್ರಿಯೇಟ್ ಮಾಡೋಣ ಅಂದ್ಬಿಟ್ಟು ಅವ್ರು ಬಂದು ECS ಎಲಾಸ್ಟಿಕ್ ಕಂಟೈನರ್ ಸರ್ವಿಸಸ್ನ ಕ್ರಿಯೇಟ್ ಮಾಡೋದು. KTSಗೂ ಮತ್ತು ECSಗೂ ಸಿಮಿಲಾರಿಟೀಸ್ಗಳಿದ್ದಾವೆ. ಅದನ್ನು ನಿಮಗೆ ಮುಂದೆ ಹೋಗ್ತಾ ಹೇಳ್ತೀನಿ. ಮೇನ್ ಸಿಮಿಲಾರಿಟೀಸ್ಗಳು ಏನು ಅಂತ. ಇದರಲ್ಲಿ ಏನು ಮಾಡಿದ್ರು ಅಂತ ಅಂದರೆ, ಅವ್ರದ್ದೇ ಆದಂಥ ಒಂದು AWS ಅವರು ಬಂದು ECSನ ಕ್ರಿಯೇಟ್ ಮಾಡೋದು, ಕಂಟೈನರ್ ಆರ್ಕೆಸ್ಟ್ರೇಷನ್ ಸರ್ವಿಸಸ್ನ ಕ್ರಿಯೇಟ್ ಮಾಡಿದ್ರು. ಇದರೊಳಗಡೆ ಬಂದು ಟಾಸ್ಕ್ ಡೆಫಿನೇಷನ್ನು ಅಂತ ಬೇಜಾನ್ ಫ್ಯೂಚರ್ಸ್ಗಳಿದೆ. ಅದನ್ನು ನಿಮಗೆ ಮುಂದೆ ಈ ECSಗೆ ಹೋದಾಗ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಅದನ್ನು ಬಿಟ್ಟು ಇನ್ನೇನಾದರೂ ಹೇಳಬೇಕು ಅಂತ ಅಂದರೆ, ಈ ಇನ್ ಕೇಸ್ ಆನ್ ಪ್ರಿಮಿಸಲ್ಲಿ ಏನಾದರೂ ಕ್ಯೂಬರ್ನೆಟಿಸ್ನ ಇನ್ಸ್ಟಾಲ್ ಮಾಡಬೇಕು ಅಂತಂದರೆ ನಾರ್ಮಲಾಗಿ ಬಂದು ಕ್ಯೂಬಿಡಿಯಮ್ನ ಯೂಸ್ ಮಾಡ್ಕೋಬೋದು. ಇನ್ ಕೇಸ್ ಏನಾದರೂ ಈ ಪರ್ಟಿಕ್ಯುಲರ್ ಓಪನ್ ಸೋರ್ಸ್ನ ಬಂದು ನಾವು AWS ಅಲ್ಲಿ ಯೂಸ್ ಮಾಡ್ಕೋಬೇಕು ಅಂತ ನಾವೇ ಮಾಸ್ಟರ್ ನೋಡು ಮತ್ತು ಇದು ವರ್ಕರ್ ನೋಡ್ನ ಮ್ಯಾನೇಜ್ ಮಾಡ್ಕೋಬೇಕು ಅಂತಂದರೆ ನಾವು ಕಾಪ್ಸನ್ನು ಬೇಕಾದ್ರೆ ಯೂಸ್ ಮಾಡ್ಬೋದು. ಓಕೆ, ಇದರಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಏನು ಅಂತ ಅಂದರೆ, ಇದರಲ್ಲಿ ನಾವು ಮ್ಯಾನ್ಯುವಲ್ ಆಗಿ ಬಂದು ಯಾವುದೇ ಅಪ್ಗ್ರೇಡೇಷನ್ ಆಗಲಿ ಮತ್ತು ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಇದೆಲ್ಲ ನಾವು ಮ್ಯಾನ್ಯುವಲ್ ಆಗಿ ನೋಡಬೇಕಾಗುತ್ತೆ. ಅಂತಂದರೆ ಅಪ್ಗ್ರೇಡೇಷನ್ ಆಗಲಿ, ಡಿಗ್ರೇಡೇಷನ್ ಆಗಲಿ, ರೋಲ್ಔಟ್ ಆಗಲಿ ಎಲ್ಲನೂ. ಇದರಲ್ಲಿ ರೋಲ್ಔಟ್ ಆಪ್ಷನ್ ಇರೋ ಡೌಟು. ಇದರಲ್ಲಿ ಬಂತು ಅಂತಂದರೆ ಎಲ್ಲ ಫ್ಯೂಚರ್ ರಿಚ್ ಇರುತ್ತೆ. ಓಕೆನಾ. ಇದರಲ್ಲಿ ಬಂತು ಅಂತಂದರೆ ಆಟೋಮೆಟಿಕ್ಕಾಗಿ ನಾವು ಜಸ್ಟ್ ಒಂದು ಕಾನ್ಫಿಗರೇಷನ್ ಫೈಲ್ನ ಚೇಂಜ್ ಮಾಡೋದ್ರಿಂದ ಆಟೋಮೆಟಿಕ್ಕಾಗಿ ಇದು ಅಪ್ಗ್ರೇಡ್ ಮಾಡ್ಕೊಳ್ಳುತ್ತೆ. ಯಾವುದೇ ರೀತಿ ಈ ಪರ್ಟಿಕ್ಯುಲರ್ ಆಗಿ 0 ಡೌನ್ ಟೈಮ್ ಯೂಸ್ ಮಾಡಿಕೊಂಡು.
ಮುಂದೆ ಹೇಳ್ತಾ ಹೋಗ್ತೀನಿ ಝೀರೋ ಡೌನ್ ಟೈಮು ಯಾವ ರೀತಿ ಅಂತ ಅವೈಲಬಿಲಿಟಿ ಇರುತ್ತೆ ಈ ಅಪ್ಲಿಕೇಶನ್ ಏನೇ ಲಾಂಚ್ ಮಾಡಿದ್ರು ಇದು ಮುಂದೆ ಹೇಳ್ತಾ ಹೋಗ್ತೀನಿ. ಓಕೆ, ಇದಾಗಿರುತ್ತೆ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಬಂದು ನಾನು KTS ಸ್ಟಾರ್ಟ್ ಮಾಡ್ತೀನಿ, ಯಾವ ರೀತಿ ಡೌನ್ಲೋಡ್ ಮಾಡಿ ಯಾವ ರೀತಿ ಇನ್ಸ್ಟಾಲ್ ಮಾಡೋದು, ಯಾವ ರೀತಿ ಮ್ಯಾನೇಜ್ ಮಾಡೋದು, ಯಾವ ರೀತಿ ಒಂದು ಅಪ್ಲಿಕೇಶನ್ ಲಾಂಚ್ ಮಾಡೋದು ಅಂತ.